ಕಣ್ಬಿಡು ಅಂಜು. ಅಂಜು ಅಂಜು ಏನಾಯ್ತು ಅಂಜು? ಅಂಜು ಅಂಜು ಏನಾಯ್ತು ಅಂಜು? ಕಣ್ಬಿಡು ಅಂಜು. ಅಂಜು ಅಂಜು ಏಯ್ ನಿಧಾನವಾಗಿ ಕಣ್ಬಿಟ್ಟು ನೋಡು. ಇದು ನಿನಗೆ ಪುನರ್ಜನ್ಮ ಇದ್ದ ಹಾಗೆ. ನೋಡು, ಅಲ್ಲಿ ದೇವ್ರ ಫೋಟೋ ಇದೆ, ಮೊದಲು ಅದನ್ನ ನೋಡು. ಹಾಗೆ ಅಲ್ಲಿ ನಿಂತಿದ್ದಾನಲ್ಲ ಆ ಹುಡುಗನ್ ನೋಡು. ಯಾರದು? ಫ್ರೆಂಡಾ? ನಿನ್ನೆ ಅವ್ನ್ ಕಾರಿಡಾರ್ ಅಲ್ಲಿ ಕಣ್ಣೀರ್ ಹಾಕ್ತಾ ಇದ್ದಿದ್ ನೋಡಿ ನಿನ್ ಗಂಡ ಇರ್ಬೋದು ಅನ್ಕೊಂಡೆ. ಆಮೇಲೆ ನಿನ್ ಕತ್ತಲ್ ತಾಳಿ ಇರ್ಲಿಲ್ವಲ್ಲ, ಲವರ್ ಇರ್ಬೋದು ಅನ್ಕೊಂಡೆ. ಐ ಆಮ್ ಸಾರಿ, ಐ ವಾಸ್ ರಾಂಗ್. ನಿನ್ನೆ ಅವ್ನ್ ನಿನ್ನ ಸರಿಯಾದ ಟೈಮ್ಗೆ ಆಸ್ಪತ್ರೆ ಕರ್ಕೊಂಬಂದು ಅಡ್ಮಿಟ್ ಮಾಡಿ ಡ್ಯೂಟಿ ಡಾಕ್ಟರ್ ಇಲ್ರಿ, ಫೋನ್ ಆದ್ರೂ ಮಾಡಿ ಸರ್. ನಾನಿಲ್ಲ ಅಂತ ಗೊತ್ತಾಗಿ ನನ್ ಮನೆ ತನಕ ಹುಡ್ಕೊಂಬಂದು ಮತ್ತೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಬಂದು ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ಓ ನೆಗೆಟಿವ್ ಬ್ಲಡ್ ಇದೆಯಾ? ಇಲ್ಲ ಡಾಕ್ಟರ್. ಆಮೇಲೆ ಹಾವೇರಿ ತನಕ ಹೋಗಿ ಬ್ಲಡ್ ತಗೊಂಬಂದು ಬಾಬಾ ಇಷ್ಟೆಲ್ಲ ಕೆಲಸ ಸರಿಯಾದ ಟೈಮ್ಗೆ ಆಗಿಲ್ಲ ಅಂದಿದ್ರೆ ಐ ಆಮ್ ನಾಟ್ ಟೂ ಶ್ಯೂರ್ ನಿನ್ನನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗಿರೋದು. ಹೇಯ್, ಡೋಂಟ್ ವರಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೌ. ನಾನು ಹೇಳಿರೋ ಮೆಡಿಕೇಶನ್ಸ್ ಎಲ್ಲ ಸರಿಯಾಗಿ ತಗೋ. ಇನ್ 2 weeks ಅಲ್ಲಿ ಯುಲ್ ಬಿ ಫೈನ್. ಪಾಪ ನಿನ್ನ ಕಷ್ಟಪಟ್ಟು ಉಳಿಸ್ಕೊಂಡಿದ್ದಾನೆ. ಮೊದಲು ಅವನ್ನ ಕರೆದು ಥ್ಯಾಂಕ್ಸ್ ಹೇಳು. ನನ್ನ ಅನ್ಬೋದಲ್ಲಿ ಒಂದು ಮಾತು ಹೇಳ್ತೀನಿ ಅಂಜಲಿ. ನಮ್ಮ ಲೈಫ್ನಲ್ಲಿ ನಮ್ಮನ್ನು ಕೇರ್ ಮಾಡೋರ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಒಂದ್ಸಲ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ರೆ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ. ಯಾಕೆ ಮಾಡ್ದೆ? ನನಗೆ ಯಾಕೆ ಪರಿಸ್ಥಿತಿಗೆ ತಂದೆ? ಪ್ರಪಂಚದಲ್ಲಿ ಅಷ್ಟೊಂದು ಹುಡುಗಿರಿದ್ರು ನನ್ನನ್ನೇ ಯಾಕೆ ಇಷ್ಟಪಟ್ಟೆ? ನಾನು ಹೇಳಿದ್ದೆ ತಾನೇ ನಾನು ಹಿಂದೆ ಬರಬೇಡ ಅಂತ. ಮತ್ತೆ ಯಾಕೆ ಬಂದೆ? ನಾನು ಲವ್ ಮಾಡಲ್ಲ ಅಂದ್ರು ನನ್ನನ್ನ ಯಾಕೆ ಲವ್ ಮಾಡ್ತಿದ್ಯಾ ಹೇಳು? ನಾನು ಯಾಕೆ ಉಳಿಸ್ಕೊಂಡೆ ಹೇಳು? ಅಲ್ಲ ಅಂಜು, ನನ್ನಿಂದ ಮುಚ್ಚಿಟ್ಕೊಳ್ಳಕ್ ಆಗಲ್ಲ. ನನಗೆ ನಾಟಕ ಮಾಡಿ ಬದುಕಕ್ ಬರಲ್ಲ. ಐ ಲವ್ ಯು ಅಂತ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ನಿನ್ನ ಬಿಟ್ಟು ನಂಗೆ ಬದುಕಕ್ ಆಗಲ್ಲ ಅಶು, ಆಗಲ್ಲ. ಪ್ಲೀಸ್ ನನ್ನ ಬಿಟ್ಟು ಕೊಡ್ಬೇಡ. ಶಂಕರಪ್ಪನವರೇ, ಬರಬೇಕು. ಬಡವರು ಮನೆಗೆ ಭಾಗ್ಯವಂತರು ಬಂದಾಗ ಆಯ್ತು. ಹೇಳಿ ಕಳಿಸಿದರೆ ನಾನೇ ಬರ್ತಿದ್ನಲ್ಲ. ನಮ್ಮನೇಲಿ ಕೂತ್ ಮಾತಾಡೋ ವಿಷಯ ಆಗಿದ್ರೆ ಹಾಗೆ ಮಾಡ್ಬೋದಿತ್ತು. ಇದು ನಿಮ್ಮನೇಲಿ ಕೂತ್ ಮಾತಾಡೋ ವಿಷಯ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ತಾಯಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇರ್ಲಿ ಯಜಮಾನ್ರೆ. ಏನ್ ಯಜಮಾನ್ರ ವಿಷಯ? ನಿಮಗೆ ನಮ್ ಶರತ್ ಪರಿಚಯ ಇದಾನಲ್ಲ? ಏನ್ ಯಜಮಾನ್ರೆ ಹೀಗೆ ಹೇಳ್ತೀರಿ? ಅವನು ಚಿಕ್ಕವನಿದ್ದಾಗ ನಾನೇ ತಾನೇ ಎತ್ತಾಡಿಸಿದ್ದು. ನಾಳೆ ಡೆಲ್ಲಿಯಿಂದ ಶರತ್ ಬರ್ತಾ ಇದ್ದಾನೆ. 1 ತಿಂಗಳ ನಂತರ ಅವ್ನು ಫಾರಿನ್ ಹೋದ್ರೆ ಬರೋದ್ 2 ವರ್ಷ ಆಗುತ್ತೆ. ಹೋಗೋಕ್ ಮುಂಚೆ ಮದುವೆ ಮಾಡ್ಕಳ್ಸೋಣ ಅಂತ. ಬಹಳ ಸಂತೋಷ. ಅಂಜಲಿ ನಮ್ ಕಣ್ಮುಂದೆ ಬೆಳೆದ ಹುಡುಗಿ, ಮುದ್ದಾಗಿದ್ದಾಳೆ, ನಮ್ ಮನೆಗೂ ಹೊಂದ್ಕೋತಾಳೆ. ನಮ್ ಮಗನ್ಗೆ ಒಳ್ಳೆ ಜೋಡಿ ಅನ್ನಿಸ್ತು. ಶಂಕರಪ್ಪನವ್ರೆ, ಅಂಗೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಹುಡ್ಕೋದು ಯಾಕೆ ಅಂತ ನನ್ನ ಮಗನಿಗೆ ನಿಮ್ ಮಗಳು ಕೊಡ್ತೀರಾ? ಯಜಮಾನ್ರೆ, ನನ್ನ ಮಗಳು ನಿಮ್ ಮನೆ ಸೊಸೆ. ಯಾಕೆ ಅನುಮಾನನ? ಹಾಗೇನಿಲ್ಲ ಯಜಮಾನ್ರೆ. ನನ್ನ ಮಗಳು ನಿಮ್ ಮನೆ ಸೊಸೆ ಆಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ಅಂಜಲಿನೂ ಒಂದ್ ಮಾತ್ ಕೇಳಿ. ಅವಳು ಬಂಗಾರ ಅಮ್ಮ ಅವ್ರೆ. ಅಪ್ಪ, ನೀವ್ ಯಾವ ಹುಡುಗನ್ ತೋರಿಸ್ತೀರೋ ಅವ್ರ ಕೈಲೇ ತಾಳಿ ಕಟ್ಸ್ಕೊತೀನಿ ಅಂತ ಹೇಳಿದಾಳೆ. ಅಲ್ಲೋಡ ಅಂಜು. ಆಗ್ಲಿ ಪುರೋಹಿತ್ರೆ, ಆಯ್ತು, ನೀವ್ ಹೇಳ್ದಾಗೆ ಆಗ್ಲಿ. ಆಯ್ತು ಶಂಕರಪ್ಪನವ್ರೆ, ನಮ್ ಪುರೋಹಿತ್ರ ಹೇಳ್ತಾ ಇದಾರೆ ಇವ್ ಸಂಜೆ ಒಳ್ಳೆ ಮುಹೂರ್ತ ಇದೆಯಂತೆ. ಇವತ್ತೇ ಯಾಕೆ ತಾಂಬೂಲ ಬದಲಾಯಿಸ್ಕೋಬಾರ್ದು? ಆಗಬಹುದು ಯಜಮಾನ್ರೆ.
ಕಾರ್ತಿಕ ಸೋಮವಾರ ಬೆಳಿಗ್ಗೆ 9 ಗಂಟೆ ಶುಭ ಮಿಥುನ ಲಗ್ನದಲ್ಲಿ ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮಣ್ ಪೊನ್ನಪ್ಪನವರ ಪುತ್ರ ಚೀರ ಶರತ್ ಮತ್ತು ಶಂಕರಪ್ಪನವರ ಪುತ್ರಿ ಚೀಸು ಅಂಜಲಿ ಅವರಿಗೆ ಗುರು ಹಿರಿಯರ ಸಮ್ಮುಖದಲ್ಲಿ ಒಪ್ಪಂದ ಮಾಡಿ ಮದುವೆ ನಿಶ್ಚಯಿಸಲಾಗಿರುತ್ತದೆ. ಅಂಜು, ನಿಂಗೇನೋ ಒಂದು ಕೊಡಬೇಕು ಅನ್ನಿಸ್ತಿದೆ, ಕೊಡ್ಲಾ? ಕೊಡು. ಓ, ನಿಮ್ಮ ಮನೆಗೆ ಬಂದ್ಬಿಟ್ಟು ಮಧ್ಯರಾತ್ರಿ ಕೇಕ್ ಕಟ್ ಮಾಡಿಸ್ತಾರೆ. ಕಟ್ ಮಾಡ್ರಿ ರೀ. ಹ್ಯಾಪಿ ಬರ್ಡೇ. ಐ ಲವ್ ಯು ಅಶು. ಐ ಲವ್ ಯು ಟು. ಊರು ಬಂತು, ಇಳಿರಿ. ಬನ್ನಿ, ಕಾಫಿ ಕೊಟ್ಕೊಂಡು ಹೋಗಿ. ಪರವಾಗಿಲ್ಲ ಆಂಟಿ. ಆಮೇಲೆ ನಾಳೆ ವೇಟ್ ಮಾಡ್ತಾ ಇರ್ತೀನಿ ಕಾಲೇಜ್ ಹತ್ರ, ಬೇಗ ಬಂದ್ಬಿಡು. ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಏನು? ಇವಾಗಲೇ ಹೇಳಿದ್ರೆ ಅದನ್ನ ಸರ್ಪ್ರೈಸು ಅಂತಾರ. ನಾಳೆ ವೇಟ್ ಮಾಡ್ತಾ ಇರ್ತೀನಿ, ಬನ್ರಿ ರೀ. ಓಕೆ, ಬಾಯ್. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಅಂಜು, ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಮಧ್ಯರಾತ್ರಿ ಫೋನ್ ಮಾಡು. ಡನ್. ಬಾಯ್. ಬಂದಲ್ಲ? ಯಾಕೆ ಎಷ್ಟು ಲೇಟು? ನಾವೆಲ್ಲ ನಿನ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ. ಸಾರಿ ಆಂಟಿ, ಸಾರಿ. ಅಮ್ಮ, ಹಾಯ್ ಮಗಳೇ, ಹೆಂಗಿದೀಯಮ್ಮ? ನಾನ್ ಸಕ್ಕತ್ತಾಗಿದ್ದೀನಿ ತಾತ, ನೀವ್ ಹೆಂಗಿದ್ದೀರಾ? ಏನೂ ಇಲ್ಲಮ್ಮ, ಇವತ್ತು ನಮ್ಮ ಸಾಹುಕಾರರು ಮನೆಗೆ ಬಂದಿದ್ರು. ಅವರು ನಮ್ಮ ಮಗನಿಗೆ ಹುಡುಗಿನ ನೋಡ್ತಾ ಇದ್ದೀವಿ, ನಿಮ್ಮದೇನೋ ಅಭ್ಯಂತರ ಇಲ್ಲದೆ ಇದ್ರೆ ನಿಮ್ಮ ಮಗಳನ್ನ ನಮ್ಮ ಮನೆಗೆ ತಂದ್ಕೋತೀವಿ ಅಂತಂದ್ರು. ಇವತ್ತು ಒಳ್ಳೆ ದಿನ ಅಂತ ಹೇಳಿದ್ರು, ಅದಕ್ಕೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ವಿ. ಅಂಜಲಿ, ಇವತ್ತಿಗೆ 10 ದಿನಕ್ಕೆ ಸರಿಯಾಗಿ ನಿನ್ನ ಮದುವೆ. ತಾತ, ಇವತ್ತು ನಂಗೆ ಸಖತ್ ಖುಷಿ ಆಗ್ತಾ ಇದೆ ತಾತ. ನಮ್ಮ ಹುಡುಗಿ ಮೇಲೆ ನಂಗೆ ಸಿಕ್ಕಾಪಟ್ಟೆ ಲವ್ ಆಗಿದೆ. ಇಷ್ಟು ದಿವಸ ನಾನು ಯಾರು ಅಂತ ಹೇಳಿರ್ಲಿಲ್ಲ. ನಾಳೆ ಹೇಳ್ತೀನಿ ತಾತ. ಖುಷಿ ಪಡ್ತಾಳೋ, ಬೇಜಾರಾಗ್ತಾಳೋ, ಶಾಕ್ ಆಗ್ತಾಳೋ, ಅಥವಾ ಇದನ್ನೇ ನೆನ್ಸ್ಕೊಂಡು ಲೈಫ್ ಲಾಂಗ್ ತಲೆ ತಿಂತಾಳೋ ಗೊತ್ತಿಲ್ಲ ತಾತ. ಹಾಯ್ ಆಂಟಿ. ಏನ್ ಅಶೋಕ್? ಆಂಟಿ, ಅಂಜಲಿ ಅವ್ರ ಅಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಬಾ, ಒಳಗ್ ಬಾ. ಸರಿ. ಅಶೋಕ್, ತಿಂಡಿ ತಿಂತೀಯಾ? ಇಲ್ಲ ಆಂಟಿ, ಆಯ್ತು. ಸರಿ, ಕಾಫಿ ಮಾಡ್ಕೊಂಡ್ ಬರ್ತೇನೆ. ಸರಿ ಆಂಟಿ. ರೀ, ಇವ್ನ್ ಯಾರು ಗೊತ್ತಾಯ್ತಾ? ಅಂಜಲಿ ಹುಬ್ಳಿಗೆ ಹೋದಾಗ ಆಕ್ಸಿಡೆಂಟ್ ಆಗಿತ್ತಲ್ಲ, ಆಗ ಒಂದು ಹುಡುಗ ಹೆಲ್ಪ್ ಮಾಡ್ದ ಅಂತ ಹೇಳಿದ್ಲಲ್ಲ, ಅದೇ ಹುಡುಗ ಇವನು. ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಓಕೆ ಆಂಟಿ. ಹಾಯ್ ಸರ್, ಅಶೋಕ್ ಅಂತ. ಕೂತ್ಕೊಳ್ಳಿ. ಏನ್ ಮಾಡ್ಕೊಂಡಿದ್ದೀರಾ? ಸರ್, ತಂದೆ ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ ಸರ್. ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಬನ್ನಿ, ಕಮ್ ಕಮ್.